ನನ್ನ ಪ್ರೀತಿಯ ವಕೀಲ ಮಿತ್ರರೇ, ಕನ್ನಡ ನಾಡು ನುಡಿ ಇದರ ಮೇಲಿನ ಅಭಿಮಾನ ಮತ್ತು ಪ್ರೀತಿಯನ್ನು ಈ ರಾಜ್ಯೋತ್ಸವ ಆಚರಿಸುತ್ತಿರುವ ಮೂಲಕ ಸಂಭ್ರಮಿಸುತ್ತಿರುವಂತಹ ಎಲ್ಲ ವಕೀಲ ಮಿತ್ರರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಆಚರಿಸುವುದಿದ್ರೂ ಈಗ ನಾವು 14ನೇ ಇವತ್ತು ಆಚರಿಸ್ತಾ ಇದ್ದೀವಿ 15 ದಿವಸದಲ್ಲಿ ಅಂತರದಲ್ಲಿ. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಆಚರಣೆ ಇನ್ನೂ ಮುಗುದಿಲ್ಲ, ನಡೀತಾನೆ ಇದೆ. ಇವತ್ತಿಗೆ 14 ದಿವಸ ಆದರೂ ಆಚರಣೆ ನಡೀತಾ ಇದೆ ಅನ್ನೋದನ್ನು ಸೂಚಿಸ್ತದೆ. ವಕೀಲರು ರಾಜ್ಯೋತ್ಸವವನ್ನು ಆಚರಿಸುವುದು ಒಂದು ವಿಶಿಷ್ಟವಾದಂತಹ, ಇದು ಎಲ್ಲರೂ ಸಂಭ್ರಮಿಸಬೇಕಾದಂತಹ ವಿಚಾರ. ಯಾಕಂತೇಳಿದ್ರೆ ದೇಶದ ಸಂವಿಧಾನದ ಹಕ್ಕು ಕರ್ತವ್ಯಗಳನ್ನು ಪ್ರಜೆಗಳಿಗೆ, ಸಾಮಾನ್ಯ ಪ್ರಜೆಗಳಿಗೆ, ದೀನ ದಲಿತರಿಗೆ ತಲುಪಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ಹೊಂದಿದಂತಹ ವಕೀಲರು ನಾಡಿನ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಕೂಡ ಅಷ್ಟೇ ಕಾಳಜಿ ಹೊಂದಿದ್ದೇವೆ ಅನ್ನುವುದನ್ನು ಈ ಕಾರ್ಯಕ್ರಮ ತೋರ್ಪಡಿಸ್ತಾ ಇದೆ. ಅದಕ್ಕಾಗಿ ಆಯೋಜಕರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕನ್ನಡ ನಾಡು ನಾವು ಎಲ್ಲ ಓದಿದ್ದೇವೆ, ತಿಳಿದಿದ್ದೇವೆ. ಏಕೀಕರಣದ ಮೊದಲು ಕರ್ನಾಟಕ ಹರಿದು ಹಂಚಿ ಹಲವಾರು ಪ್ರಾಂತ್ಯಗಳಾಗಿ, ಅದು ಹೈದರಾಬಾದ್ ಪ್ರಾಂತ ಅಥವಾ ಮೈಸೂರು ಪ್ರಾಂತ, ಕೊಡಗು ಪ್ರಾಂತ, ಸೊ ಈ ರೀತಿಯಾಗಿ ಪ್ರಾಂತಗಳಾಗಿ ವಿಂಗಡಣೆಯಾಗಿದ್ದಂತಹ ಕರ್ನಾಟಕ ಏಕೀಕರಣಗೊಂಡು ಒಂದು ಸುಂದರವಾದಂತಹ ಈ ಕರ್ನಾಟಕ ರಾಜ್ಯ ಆದ ನಂತರ ಆಗುವುದಕ್ಕೆ ನಮ್ಮ ಹೋರಾಟಗಾರರು, ಹಿರಿಯರು ಬಹಳಷ್ಟು ಶ್ರಮಿಸಿದ್ದಾರೆ. ಅಂಥವರಲ್ಲಿ ನಾನು ಓದಿ ತಿಳಿದ ಬಗ್ಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಹ ಎಲ್ಲ ಯುವಕರನ್ನು ಆ ಹಾಡಿನ ಮೂಲಕ ಪ್ರೇರೇಪಿಸಿದಂತಹ ಉಯಿಲುಗೋಡು ನಾರಾಯಣ ರಾಯರು, ಆಲೂರು ವೆಂಕಟರಾಯರು, ಇವರನ್ನೆಲ್ಲ ಹೆಸರನ್ನು ನಾವು ಓದಿ ತಿಳಿದಿದ್ದೇವೆ. ಇವರೆಲ್ಲ ಇದರಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಸ್ಮರಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಎಲ್ಲ ಬಹಳಷ್ಟು ತಿಳಿದವರು ಇದ್ದಾರೆ. ಅದರ ಬಗ್ಗೆ ಬಹಳಷ್ಟು ಅಧ್ಯಯನವನ್ನೇ ನಡೆಸಿದವರಿದ್ದಾರೆ. ನಾವು ಕನ್ನಡ ನಾಡು ಅಂತ ಹೇಳಿದ್ರೆ ಕನ್ನಡದಲ್ಲಿ, ಈ ಕನ್ನಡ ನಾಡಿನಲ್ಲಿ ಐಕ್ಯವಾಗಿದೆ. ಅದಕ್ಕೆ ಹೊರಟೆ ಅದು ಕನ್ನಡ ನಾಡು ಅಂತ. ನಾವು ಕರ್ನಾಟಕದಲ್ಲಿ ಕನ್ನಡ ನಾಡು ಅಂತ ಹೇಳೋದು ಅದು ಒಂದೇ ವರ್ಡ್, ಕನ್ನಡ ನಾಡು ಅಂತ. ರಾಜ್ಯದ ಹೆಸರು, ಭಾಷೆಯ ಹೆಸರು ಒಂದೇ ಆಲ್ಮೋಸ್ಟ್. ಅದು ಪ್ರೊಬೆಬಲಿ ನನ್ನ ಪ್ರಕಾರ ಇದನ್ನು ಬಿಟ್ಟರೆ ತಮಿಳುನಾಡಿಗೆ ಇದೆಯೇ. ಅದರ್ವೈಸ್ ಈಗ ನೀವು ನಾರ್ತಿಗೆ ಹೋದಾಗ ಇಂಥ ಬರಲ್ಲ, ಯಾವುದೇ ರಾಜ್ಯ ಭಾಷೆಯ ಜೊತೆ ಜೋಡಣೆ ಆಗಿಲ್ಲ. ಸೊ ನಮ್ಮ ನಾಡು ಭಾಷೆಯ ಜೊತೆಗೆ ಜೋಡಣೆ ಆಗಿದೆ, ಕನ್ನಡ ನಾಡು ಅಂತ. ಸೊ ಅದೇ ನಮ್ಮ ವೈಶಿಷ್ಟ್ಯವನ್ನು ಅಲ್ಲೇ ಸೂಚಿಸ್ತದೆ. ಭಾಷೆ ನಾವು ತಿಳಿದಿದ್ದೇವೆ, ಓದಿದ್ದೇವೆ. ಸಾಧಾರಣ 2000 ವರ್ಷ ಇತಿಹಾಸ ಇರುವಂತಹ ಭಾಷೆ, ದ್ರಾವಿಡ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನಮಗೆ. ಮಹಾನ್ ಕವಿಗಳಿದ್ದಾರೆ. ಅದು ನಾವು ಶಾಲೆಗೆ ಹೋಗುವಾಗೆಲ್ಲ ಓದಿದ ನೆನಪು ಬರ್ತದೆ. ಪಂಪ, ರನ್ನ, ಜನ್ನ, ಕುಮಾರವ್ಯಾಸನ ಭಾರತ, ಇದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಓದಿದ್ದೇವೆ, ತಿಳಿದಿದ್ದೇವೆ. ಅಂತ ಮಹಾನ್ ಸಾಹಿತಿಗಳಿದ್ದಂತಹ ನಾಡು ನಮ್ಮದು. ಕುವೆಂಪು ಅವರು, ಕೆ.ವಿ. ಗುಟ್ಟಪ್ಪನವರು. ಸೊ ಇಂತಹ ಸಾಹಿತಿಗಳನ್ನು ಪಡೆದ ನಾಡಿ ಇದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಭಾಷೆ ನಮ್ಮದು, ನಾಡು ನಮ್ಮದು. ಮಾತ್ರವಲ್ಲ, ನಾವು ನಮ್ಮ ಕೃಷ್ಣ ಮಂತ್ರವನ್ನು ಇಡೀ ಜಗತ್ತಿಗೆ ಪಸರಿಸಿದಂತಹ ಮಧ್ವಾಚಾರ್ಯರ ನಾಡು ಇದು. ಮಾತ್ರವಲ್ಲ,
ಶಂಕರಾಚಾರ್ಯರು ಬಂದು ಇಲ್ಲಿ ಪೀಠವನ್ನು ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶಿಷ್ಟ ಅದ್ವೈತದ ರಾಮಾನುಜಾಚಾರ್ಯರು ಕೂಡ ಮೇಲುಕೋಟೆಯಲ್ಲಿ ನೆಲೆಸಿದ್ರಂತ ನಾವೆಲ್ಲ ಓದಿದ್ದೇವೆ. ಸೊ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಪಂಥದ ಮೂವರು ಆ ಪಿಲ್ಲರ್ಸ್ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ನೆಲೆಯಾದವರು. ಅದರಲ್ಲಿ ಆಚಾರ್ಯ ಮಧ್ವಾಚಾರ್ಯರು ನಮ್ಮವರೇ, ನಮ್ಮ ಕನ್ನಡದವರು. ಇದು ನಮ್ಮ ಕನ್ನಡದ ಏನು ಕೀರ್ತಿಯನ್ನು ತೋರಿಸ್ತದೆ. ಮಾತ್ರವಲ್ಲ, ನಮಗೆ ನಮ್ಮದಾದಂಥ ಕನ್ನಡ ಕಾವೇರಿ ನದಿ ಇದೆ, ಅಥವಾ ವಿಂಧ್ಯ ಪರ್ವತ ಇದೆ. ಇದೆಲ್ಲ ನಮ್ಮ ಕನ್ನಡ ನಾಡಿನಲ್ಲಿ ಬರುವಂಥದ್ದು. ಜಗತ್ತಿಗೆ ಕಾಯಕವೇ ಕೈಲಾಸ ಅಂತ ತತ್ವವನ್ನು ಪ್ರಸರಿಸಿದಂಥ ಬಸವಣ್ಣವರು ನಮ್ಮವರು. ಸೊ ಕಾಯಕದಿಂದ ವಿದ್ಯಾ ಮತ್ತು ಅನ್ನದಾನ, ವಿದ್ಯಾದಾನದಿಂದ ಇಡೀ ಜಗತ್ತಿಗೆ ಹೆಸರು ಮಾಡಿದಂತಹ ಶಿವಯೋಗಿ ಸ್ವಾಮೀಜಿಯವರು ನಮ್ಮ ಕನ್ನಡ ನಾಡಿನವರು. ಸೊ ಇದೆಲ್ಲ ನಮ್ಮ ಕನ್ನಡ ನಾಡಿನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅದಕ್ಕೆ ಒಂದು ದಿವಸ ಸಾಲದು, ಗಂಟೆ ಅಲ್ಲ ದಿವಸ ಸಾಲದು. ಸೊ ಅದನ್ನೆಲ್ಲೋ ನಿಮಗೆ ತಿಳಿದವರು ನೀವಿದ್ದೀರಿ. ನಾನು ಅದನ್ನು ನೆನಪಿಸಿದೆ ಈ ಸಂದರ್ಭದಲ್ಲಿ ಅಷ್ಟೇ. ಸೊ ಇಂತಹ ಕನ್ನಡ ನಾಡನ್ನು, ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಧನ್ಯರು ಅಂತ ನಾವು ತಿಳ್ಕೊಳ್ಬೇಕು. ಮಾತ್ರವಲ್ಲ, ನಮ್ಮ ಹಿರಿಯರು ಈ ನಾಡಿನಲ್ಲಿ, ಈ ನಾಡಿನ ಕೀರ್ತಿ ಹೇಗೆ ಪಸರಿಸಿದ್ದಾರೋ, ಈ ನಾಡು ಎಷ್ಟು ಶ್ರೇಷ್ಠವಾಗಿದೆಯೋ ಆ ನಾಡಿನ ಘನತೆಗೆ ತಕ್ಕುದಾಗಿ ನಡೆಯುವಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸೊ ನಾವು ಕನ್ನಡಿಗರು ಅಂತ ಹೇಳಿದ್ರೆ ಭಾರತದಲ್ಲಿ ಎಲ್ಲರಿಗಿಂತ ನಾವು ಒಂದು ವಿಭಿನ್ನ ಅಂತ ನಮ್ಮ ನಡೆ ನುಡಿಯಲ್ಲಿ ನಾವು ಅದನ್ನು ಪ್ರದರ್ಶಿಸಬೇಕು. ಅದಕ್ಕೋಸ್ಕರ ನಾವು ಈಗ ಹಾಡು ಹೇಳ್ತೇವೆ, ಭಾರತ ಜನನೀಯ ತನುಜಾತೆ ಅಂತ. ಯಾವಾಗಲೂ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಮ್ಮ ಹಾಡಿನಲ್ಲಿ ಅದು ಮಾತ್ರ ಭಾರತ ಜನನೀಯ ತನುಜಾತೆ ಅಂತ. ಯಾಕೆ ಭಾರತದ ಕರ್ನಾಟಕವು ನಿನ್ನ ಮಗಳು, ನಾವು ತನುಜಾತೆ, ನಮ್ಮ ಮಗಳು, ನಿಮ್ಮ ಮಗಳು, ಭಾರತದ ಮಗಳು ಅಂತ. ಸೊ ನಾವು ಭಾರತವನ್ನು ಕೂಡ ಒಟ್ಟಿಗೆ ಕೊಂಡಾಡುವಂಥವ್ರು. ರಾಜ್ಯ ಮಾತ್ರ ಅಲ್ಲ, ದೇಶ ಕೂಡ ನಮಗೆ ತಾಯಿ ಸ್ಥಾನ, ಎರಡೂ ಕೂಡ ತಾಯಿ ಸ್ಥಾನ ಅಂತ. ಸೊ ಈ ಮಂಗಳೂರಿನವನಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು. ಕನ್ನಡದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ನಾವು ಸ್ವಚ್ಛವಾದ ಕನ್ನಡವನ್ನು ಮಾತಾಡುವ, ಯಾವುದು ಅದರಲ್ಲಿ ಯಾವ ಒಂದು ಶಬ್ದವನ್ನು ಬಿಟ್ಟು ಮಾತಾಡುವವರಲ್ಲ. ಸೊ ಸ್ವಚ್ಛವಾದ ಕನ್ನಡವನ್ನು ಮಾತಾಡುವ. ಮಾತ್ರವಲ್ಲ, ಮತ್ತೊಂದು ನಿಮಗೆ ತಿಳಿಸಲೇಬೇಕಾದ ಅಂಶ ಏನಂತ ಹೇಳಿದ್ರೆ, ನಾವು ಕನ್ನಡವನ್ನು ಉಳಿಸುವಲ್ಲಿ ನಮ್ಮಲ್ಲಿಯ ಪಾತ್ರ ಬಹಳಷ್ಟಿದೆ. ನಮ್ಮ ಪಾತ್ರ ಬಹಳಷ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ದಿವಸಕ್ಕೆ ಈ ನವೆಂಬರಿಂದ, ಈಗ 14ನೇ ತಾರೀಕು, ಈ 15, 16 ಸ್ಟಾರ್ಟ್ ಆಗುತ್ತೆ. 32 ಯಕ್ಷಗಾನ ಮೇಳಗಳು, 30ರಿಂದ 32 ಯಕ್ಷಗಾನ ಮೇಳಗಳು 32 ಕಡೆಗಳಲ್ಲಿ ಪ್ರತಿ ದಿವಸ ರಾಮಾಯಣ ಮಹಾಭಾರತ, ದೇವಿ ಪುರಾಣ ಇದನ್ನೆಲ್ಲವನ್ನು 32 ಕಡೆ ಪ್ರದರ್ಶನ ಮಾಡ್ತಾರೆ. 4ರಿಂದ 5 ಗಂಟೆ 32 ಮೇಳಗಳು. ಇದು ನಿರಂತರ 6 ತಿಂಗಳುಗಳ ಕಾಲ ನಡೆಯುತ್ತದೆ. ಆ ಮೂಲಕವಾಗಿ ಈ ರಾಮಾಯಣ ಮಹಾಭಾರತದ ಮಾತ್ರ ಈ ಕಲ್ಪನೆ, ಈ ರಾಮಾಯಣ ಮಹಾಭಾರತವನ್ನು ಪಸರಿಸುವುದು ಮಾತ್ರ ಅಲ್ಲದೆ ಕನ್ನಡವನ್ನು ಕೂಡ ಆ ಮೂಲಕವಾಗಿ ಸ್ವಚ್ಛ ಕನ್ನಡವನ್ನು ಕೂಡ ಉಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಆಗ್ತಾ ಇದೆ. ಸೊ ಆ ನೆಲೆಯಲ್ಲಿ ನಾನು ಮಂಗಳೂರು ಪ್ರಾಂತ್ಯಕ್ಕೆ ಮಂಗಳೂರು ಭಾಗದವನಾಗಿದ್ದರಿಂದ ನಿಮಗೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಕನ್ನಡವನ್ನು ಉಳಿಸುವಲ್ಲಿ ನಮ್ಮ ಪಾತ್ರ ಬಹಳಷ್ಟು ಇದೆ ಅಂತ. ನಾವು ಅದಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. 2:30 ಗಂಟೆಗೆ ನನಗೆ ಮತ್ತೆ ಪುನಃ ಕೋರ್ಟು. ನಾನು ಸಂಘಟಕರಿಗೆಲ್ಲ ಹೇಳಿದ್ದೇನೆ, ನಾನು 2 ಗಂಟೆಗೆ ನಾನು ಅಲ್ಲಿಂದ ಹೊರಡಬೇಕು ಅಂತ. ಸೊ ನಿಮ್ಮಲ್ಲಿ ಕ್ಷಮೆ ಕೊಡ್ತೇನೆ, ಇನ್ನೊಮ್ಮೆ ಬರ್ತೇನೆ, ಇನ್ನೊಮ್ಮೆ ಮಾತಾಡೋಣ. ಮತ್ತೆ ಕನ್ನಡದ ಬಗ್ಗೆ ಮಾತಾಡುವಷ್ಟು ತುಂಬಾ ಜನ ಇದ್ದಾರೆ. ಸೊ ಈ ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದವನ್ನು ತಿಳಿಸ್ತಾ, ಎಲ್ಲ ನನ್ನ ವಕೀಲರ ಮಿತ್ರರಿಗೆ ಇನ್ನೊಮ್ಮೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.